ನನ್ನ ಹೆಸರು ಶಾಂತಮ್ಮ ಅಂತ. ನಾನು ವಿಜಯನಗರದಿಂದ ಬಂದಿದ್ದೀನಿ. ನನಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇತ್ತು. ಅದಕ್ಕೆ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಕ್ಲಿನಿಕಲ್ಲಿ ತೋರಿಸಿದಾಗ ಅವ್ರು ಇದ್ಕೊಂಡು ಹೊಟ್ಟೆ ಒಳಗೆ ಸಿಸ್ಟ್ ಇರ್ಬೋದು, ಯಾವುದಕ್ಕೂ ಒಂದು ಸ್ಕ್ಯಾನ್ ಮಾಡ್ಕೊಬನ್ನಿ ಅಂತ ಹೇಳಿದರು. ಆಮೇಲೆ ಆಯಿತು ಅಂತ ಅಲ್ಲೇ ಹರೀಶ್ ಲ್ಯಾಬ್ ಅಂತ ಇದೆ, ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ಕೊಂಬಂದು ತೋರಿಸಿದಾಗ ಅವರು ಇಲ್ಲ ಆಪ್ರೇಷನ್ ಮಾಡಲೇಬೇಕಾಗ್ತದೆ ಅಂತ ಹೇಳಿದರು ಡಾಕ್ಟರ್. ಆಮೇಲೆ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ಯೋಚನೆ ಮಾಡೋಷ್ಟೊತ್ತಿಗೆ ನಮ್ಮ ರಿಲೇಟಿವ್ ಇದ್ದಾರೆ, ಇದು BGS MCH ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಇಲ್ಲ ನರ್ಸಿಂಗ್ ಸೂಪರ್ವೈಸರ್ ಆನಂದ್ ಅಂತ, ಅವರು ಇಲ್ಲೇ ಬಂದ್ಬಿಡಿ ಅಂತ ಅವ್ರು ಒಂದು ಸಜೆಷನ್ ಕೊಟ್ಟರು. ಆಮೇಲೆ ಆಯಿತು ಅಂತ ಇಲ್ಲೇ ಬಂದೆ ಈ ಹಾಸ್ಪಿಟಲ್ಗೆ. ಬಂದಮೇಲೆ ಇವರು ಆಯಿತು ಎಲ್ಲ ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿದ್ರು. ನೋಡಿಬಿಟ್ಟು ಅವ್ರದ್ದೊಂದು ಟೀಮ್ ಏನೋ ನನಗೆ ಆಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡಿದ್ರು. ಆಯಿತು ಆಪ್ರೇಷನ್ ಲಾಸ್ಟ್ ಒಂದು ಮಂತ್ 1.5 ಮಂತ್ ಆಯಿತು ಆಪ್ರೇಷನ್. ಅದಾಯಿತು. ಅದಾದಾಗ ಸಿಸ್ಟ್ ತೆಗೆದ್ರು. ಸಿಸ್ಟ್ಗೆ ಅಂತ ಓಪನ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಒಳಗೊಂದು ಅಪೆಂಡಿಕ್ಸ್ ಬೇರೆ ಇದೆ. ಸರಿ, ಒಂದೇ ಟೇಬಲಲ್ಲಿ 2 ಆಪ್ರೇಷನ್ ಮಾಡಿ ರಿಮೂವ್ ಮಾಡಿದ್ರು. ಮಾಡಿಬಿಟ್ಟು ಅದನ್ನು ಲ್ಯಾಬ್ಗೆ ಕಳಿಸಿದ್ರು. ಲ್ಯಾಬ್ಗೆ ಕಳಿಸಿ ಮಾಮೂಲಿ ನನಗೆ ಟ್ರೀಟ್ ಮಾಡೋಕ್ಕೆ ಅದೆಲ್ಲ ಮುಗಿಸಿದ್ರು. ಲ್ಯಾಬ್ ರಿಪೋರ್ಟ್ ಒಂದು 15 ಡೇಸ್ ಆದ್ಮೇಲೆ ಬಂತು. ಬಂದಾಗ ಅವ್ರಿಗೆ ಮತ್ತೆ ಏನೋ ಡೌಟ್ ಬಂತು ಅನಿಸುತ್ತೆ, ಮತ್ತೊಂದು CT ಸ್ಕ್ಯಾನ್ ಮಾಡಬೇಕಂತ ಹೇಳಿದ್ರು, PET CT ಸ್ಕ್ಯಾನ್. ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ಕೊಂಡು ಬಂದ್ವಿ. ಮಾಡಿಸ್ಕೊಂಡು ಬಂದಮೇಲೆ ಅವ್ರದ್ದೊಂದು ಟೀಮ್, ಪ್ರಜ್ವಲ್ ಸರ್, ಡಾಕ್ಟರ್ ಪ್ರಜ್ವಲ್ ಸರ್ ಅಂತಿದ್ದಾರೆ, ಅವ್ರದ್ದೊಂದು ಟೀಮ್ ಇಟ್ಕೊಂಡು ಹೌದು ಇಲ್ಲ ಇನ್ನೊಂದು ಸರ್ಜರಿ ಮಾಡಬೇಕಾಗ್ತದೆ, ಅಕಸ್ಮಾತ್ ಬಿಟ್ಟರೆ ಅವ್ರಿಗೆ ಮುಂದೆ ಕ್ಯಾನ್ಸರ್ ಏನೋ ಆ ಥರ ಬರ್ಬೋದು, ಆ ಥರ ಇದೆ ಅನ್ನೋ ಥರ ಅವರು ರಿಪೋರ್ಟ್ ಗೊತ್ತಾಯ್ತು ಅವರಿಗೆ. ಆಯ್ತು ಅಂತ ಹೇಳ್ಬಿಟ್ಟು ನಾವು ನೀವೇನು ಹೇಳ್ತೀರೋ ಹಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ವಿ. ಆಮೇಲೆ ಅವ್ರು ಇಟ್ಕೊಂಡು ಅವ್ರದ್ದೊಂದು ಟೀಮ್ ಎಲ್ಲ ಸೇರಿ ರಿಪೋರ್ಟ್ ಎಲ್ಲ ನೋಡಿದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿ ಆಪ್ರೇಷನ್ ಮಾಡಿದ್ವಿ. ಆಪ್ರೇಷನ್ ಹೇಗಿರುತ್ತೆ ಅಂದರೆ ಅದೇ ಮಾಮೂಲಿ ಗರ್ಭಕೋಶ ಲಾಸ್ಟ್ ಟೈಮ್ ತೆಗೆದಿರಲಿಲ್ಲ, ಬರೀ ಸಿಸ್ಟ್ ಮಾತ್ರ ತೆಗೆದಿದ್ರು. ಈ ಟೈಮು ಗರ್ಭಕೋಶನೂ ತೆಗಿತೀವಿ, ಜೊತೆಗೆ ಈ ಅಪೆಂಡಿಕ್ಸ್ ಇದೆಯಲ್ಲ ಅದರದ್ದು ಪೈಪ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಅವ್ರಿಗೆ ಗೊತ್ತಾಗ್ತಾ ಇದೆ ಕ್ಯಾನ್ಸರ್ದೇನು ಇದಿರೋದು. ಹಾಗಾಗಿ ಅದಷ್ಟು ಪೈಪ್ ಕಟ್ ಮಾಡಿ ಅದಕ್ಕೆ ಕೀಮೋ ಮಾಡಿ ಮತ್ತೆ ಜಾಯಿನ್ ಮಾಡ್ತೀವಿ. ಇದು ಪ್ರೊಸೀಜರ್ ಅಂತ ನನ್ನ ಹತ್ರ ಕರೆಕ್ಟಾಗಿ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ಆಯಿತು ಅಂತ ನಾವು ನಮ್ಮ ಮನೆಯಲ್ಲಿ ಒಪ್ಕೊಂಡ್ಮೇಲೆ ಆಯ್ತು ಅಂತ ಅವ್ರದ್ದು ಅನಸ್ತೇಷಿಯಾ ಟೀಮು ಮತ್ತು ಎಲ್ಲ ಅವ್ರ ಸ್ಟಾಫ್ಗಳು ಅವರೆಲ್ಲ ಸೇರಿ ಒಂದು ಡೇಟ್ ಫಿಕ್ಸ್ ಮಾಡಿ ಆಪ್ರೇಷನ್ ಆಯಿತು. ಈಗ ಲಾಸ್ಟ್ ಒಂದು 10 ಡೇಸ್ ಆಯಿತು ಆಪ್ರೇಷನ್ ಆಗಿ. ಅದಾದಮೇಲೆ ಈಗ ನಾನು ಆರಾಮಾಗಿದ್ದೀನಿ. ಈಗ ಅದ್ರದ್ದು ಕೂಡ ರಿಪೋರ್ಟ್ ಬಂತು. ರಿಪೋರ್ಟಲ್ಲೂ ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಬಂದಿದೆ. ಸೊ ಇದೆಲ್ಲ ಇಷ್ಟು ಚೆನ್ನಾಗೆಲ್ಲ ನಾನು ನೋಡ್ಕೊಂಡಿದ್ದಾರೆ. ಒಂಥರ ಖುಷಿ ಆಯಿತು ಎಲ್ಲ ಟೀಮ್ಗೆ, ಅವ್ರಿಗೆ ಎಲ್ಲರಿಗೂ ತುಂಬ. ಇದರಿಂದ ಅಂದರೆ ನಾನು ಈ ಥರ ಕ್ಯಾನ್ಸರ್ ಅಂದಾಗಲೇ ತುಂಬ ಭಯ ಪಡ್ಕೊಂಡಿದ್ದೆ, ಆದರೆ ಅಂಥ ಭಯ ಎಲ್ಲ ಬಿಡಿಸಿ ನನಗೊಂದು ಈ ಥರ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಪರವಾಗಿಲ್ಲ ಅನ್ನೋ ಥರ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಅವರೆಲ್ಲರೂ ನಮ್ಮ ಜೊತೆ ಬಿಹೇವ್ ಮಾಡಿದ್ದಾರೆ, ಅದೇ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಸ್ಪಿಟ್ಲಿಗೆ ಮತ್ತು ಡಾಕ್ಟರ್ಸ್ಗಳಿಗೆ, ನರ್ಸ್ಗಳಿಗೆ, ಇಲ್ಲಿರೋ ಎಲ್ಲರಿಗೂ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ನನ್ನ ಹೆಸರು ಮಹೇಶ್ ಅಂತ, ನಾನು ಶಾಂತಮ್ಮ ಅಣ್ಣ. ಸೊ ನಮಗೆ ಫಸ್ಟು ಗೊತ್ತಾದಾಗ ತುಂಬಾ ಎದುರು ಬಿಟ್ಟಿದ್ವಿ, ಅಯ್ಯೋ ಇದು ಕ್ಯಾನ್ಸರ್ ಅಂತಾರಪ್ಪ ಹೆಂಗೆ ಅಂತ. ಬಟ್ ಆದರೆ ಇಲ್ಲಿರೋ ಡಾಕ್ಟರ್ಗಳು, ಆ ಟೀಮು ನಮಗೆ ಅದನ್ನ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ರು, ಏನಂತಾರೆ ಅದನ್ನ ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲ ನೀವೇನು ಗಾಬರಿ ಆಗಬೇಡಿ, ಯಾವುದೇ ಆದ್ರೂ ಟ್ರೀಟ್ ಮಾಡ್ಬೋದು, ಎಸ್ಪೆಷಲಿ ಇವ್ರಿಗೆ ಬಂದಿರೋದು ಏನು ಅಲ್ವೇ ಅಲ್ಲ ಅಂದ್ಬಿಟ್ಟು ಎಲ್ಲರೂ ಹೇಳ್ಕೊಟ್ರು ನಮಗೆ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ನನ್ನ ತಂಗಿ ಎಷ್ಟು ಬೇಗ ಸುಧಾರಿಸ್ಕೊಂಡು ಅಂತ ಅವ್ರಿಗೆ ಆಶ್ಚರ್ಯ. ಹೌದಲ್ಲ, ಇದು ಇಷ್ಟು ಚೆನ್ನಾಗಿ ಇದಾಯ್ತಲ್ಲ ಅಂತ. ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಆಮೇಲೆ ಪ್ರತಿಯೊಬ್ಬ ಸಿಬ್ಬಂದಿ, ನರ್ಸಿಂಗ್ ಇರ್ಬೋದು, ಕೊನೆಗೆ ಹೌಸ್ ಕೀಪಿಂಗ್ ಇಂದ ಎಲ್ಲರೂ ತುಂಬಾ ಚೆನ್ನಾಗಿ ಜನಗಳನ್ನ ಟ್ರೀಟ್ ಮಾಡ್ತಾರೆ. ಸೊ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಧ್ಯಮ ವರ್ಗದವರು ಅಥವಾ ಬಡವರು ಧೈರ್ಯಗೆಡಬೇಕಾಗಿಲ್ಲ. ಆರಾಮಾಗಿ ಕಣ್ಣು ಮುಚ್ಕೊಂಡು ಇಲ್ಲಿ ಬಂದು ನೀವು ಇಲ್ಲಿ ಇವ್ರನ್ನ ನಂಬಿ ನಾವು ಚಿಕಿತ್ಸೆ ತಗೊಂಡು ಹೋಗ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಅವ್ರು ನಮಗೆ ತುಂಬಿದ್ದಾರೆ ಅಂಡ್ ಅದರ ರಿಸಲ್ಟ್ ನಮಗೆ ಗೊತ್ತಾಗಿದೆ. ಸೊ ಎಲ್ರಿಗೂ ನಾನು ಅದು ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಬರೀ ಹೆಸರು ನೋಡಿ ಹೋಗ್ಬೇಕಾಗಿದ್ದೇನಿಲ್ಲ, ಬನ್ನಿ ಇಲ್ಲಿ ಬಂದು ನಿಮ್ಗೆ ಏನಿದೆ ತೊಂದರೆ ಅದನ್ನ ನಾವ್ ಎಷ್ಟು ಅವ್ರಿಗೆ ಓಪನ್ ಅಪ್ ಆಗಿ ಹೇಳ್ತೀವಿ, ಅದಕ್ಕೆ ಅವ್ರು ಅದಕ್ಕೆ ತಕ್ಕ ಸೂಕ್ತವಾಗಿ ಸ್ಪಂದಿಸ್ತಾರೆ, ಒಳ್ಳೆ ಚಿಕಿತ್ಸೆ ನೀಡ್ತಾರೆ. ಒಂದು ಚೂರು ಇಲ್ಲಿ ಯಾರು ಕಲ್ಮಶ ಇಲ್ಲ, ತುಂಬಾ ಎಲ್ಲ ಒಳ್ಳೆ ಜನ ಇದ್ದಾರೆ. ಅಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಎಲ್ಲ ವೈದ್ಯರಿರ್ಬೋದು, ನರ್ಸಿಂಗ್ ಸಿಬ್ಬಂದಿ ಇರ್ಬೋದು, ಹೌಸ್ ಕೀಪಿಂಗ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ ಧಾರಾಳವಾಗಿ ಬಂದು ನೀವುಗಳು ದಯವಿಟ್ಟು ಇಲ್ಲಿ ನೀವು ಏನಿದೆ ನಿಮ್ದು ಚಿಕಿತ್ಸೆ ಪಡೆಯಕ್ಕೆ ನೀವು ಮಾಡಿ. ಎಲ್ಲೂ ಸುಮ್ಮನೆ ದೊಡ್ಡ ದೊಡ್ಡ ಜಾಗ ನೋಡಿ ನಾವು ದುಡ್ಡು ಕಾಸಿರೋರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಡ ಜನ, ಮಧ್ಯಮ ವರ್ಗದವ್ರು ತುಂಬಾ ಕಷ್ಟ. ಅದು ನಮ್ಗಾಗಿರೋ ಇದ್ದಲ್ಲ, ಹೊರಗಡೆ ಹೋಗಿದ್ರೆ ನಾವು ಅದೆಷ್ಟೆಷ್ಟು ಖರ್ಚು ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿರ್ಲಿಲ್ಲ.
ಬಟ್ ಅದನ್ನ ನಮ್ಮ ಕೈಗೆ ಎಟುಕೋ ಅಷ್ಟರಲ್ಲೇ ನಮ್ದೆಲ್ಲನೂ ಮುಗಿಸ್ಕೊಟ್ಟವ್ರೆ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಥ್ಯಾಂಕ್ಸ್ ಎಲ್ಲರಿಗೂ. ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಒಂದು ಮಂತಲ್ಲೇ 2 ಆಪರೇಷನ್ಸ್, ಒಂದೂವರೆ ತಿಂಗಳಲ್ಲಿ 2 ಮೇಜರ್ ಆಪರೇಷನ್ ಮಾಡಿಸಿ, ಆ 2 ಫಸ್ಟ್ ಆಪರೇಷನ್ ಮಾಡಿದಾಗಲೇ ನಾವು ಅನ್ಕೊಂಡು ಕ್ಯೂರ್ ಆಯ್ತು ಅಂತ. ಬಟ್ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದು ಪೆಟ್ ಸ್ಕ್ಯಾನ್ ಮಾಡಿ ನಮಗ್ ಗೊತ್ತಾಗಿದ್ದು ಅಪೆಂಡಿಕ್ಯುಲರ್ ಸಿ ಅಂತ. ಆ ಹೆಸರು ಕೇಳಿದ್ರೆ ನಮ್ಮಂತವ್ರು ಭಯ, ಅಯ್ಯೋ ಇದೇನಪ್ಪ ಅಂತ. ಅಂತದ್ರಲ್ಲಿ ಅವರು ಅದೇನು ಅಲ್ಲವೇ ಅಲ್ಲ, ನಿಮ್ಗೆ ಏನು ಇಲ್ಲ ಅಂತ ಒಂದು ಧೈರ್ಯ ಕೊಟ್ಟರು. ನೋಡಿ, ಆ ಧೈರ್ಯ ನಮ್ಮನ್ನ ಕಾಯಿಲೆಯಿಂದ ಅರ್ಧ ಅಲ್ಲೇ ಗುಣ ಮಾಡ್ಬಿಟ್ರು. ಅದನ್ನ ಎದುರಿಸದೆ ಇಲ್ಲ ನಿಮ್ಗೆ ಹಿಂಗಾಗಿದೆ ಹಂಗಾಗಿದೆ ಅದೆಲ್ಲ ಇಲ್ಲ, ಇರೋದೇ ಫ್ಯಾಕ್ಟ್ ಇಷ್ಟು, ನಾವು ಇದನ್ನೇ ಮಾಡ್ತೀವಿ, ಅದು ಹೀಗೆ ಇರುತ್ತೆ, ನೀವು ಧೈರ್ಯವಾಗಿರ್ಬೇಕು ಅಂತ ಧೈರ್ಯ ತುಂಬೋದು. ಆ ಧೈರ್ಯ ತುಂಬೋದ್ರ ಫಲ ನಮ್ಮ ಹುಡುಗಿ ಇಷ್ಟು ಬೇಗ ಚೇತರಿಸ್ಕೊಳಕ್ಕೆ ಆಯ್ತು. ಹಂಗಾಗಿ ದಯವಿಟ್ಟು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಈ ಅನುಕೂಲಗಳನ್ನ. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ದುಡುಕಿ ಸಾಲ ಸೋಲ ಮಾಡಿ ಬೇಡ, ಚೆನ್ನಾಗಿದೆ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನನ್ನೊಂದು ಕಳಕಳಿಯ ಮನವಿ. ಎಲ್ಲರಿಗೂ ಥ್ಯಾಂಕ್ಸ್. ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ರೇಣುಕಾ, BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಗರೂರು, ಇಲ್ಲಿನ ಅರವಳಿಕೆ ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ಇಲ್ಲಿ ನಮ್ಮಲ್ಲಿ ಶಾಂತಮ್ಮ ಅನ್ನೋ ಪೇಷಂಟ್ CRS ಪ್ಲಸ್ ಹೈಪೆಕ್ ಅಂದ್ರೆ ಸೈಟೋರಿಡಕ್ಟಿವ್ ಸರ್ಜರಿ ಪ್ಲಸ್ ಹೈಪೋಥರ್ಮಿಕ್ ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ಈ ಶಸ್ತ್ರಚಿಕಿತ್ಸೆಗೆ ಬಂದಿದ್ರು. ಇಲ್ಲಿ ಇದು ಮೇಜರ್ ಅಬ್ಡಾಮಿನಲ್ ಸರ್ಜರಿ ಆಗಿರೋದ್ರಿಂದ ನಾವು ಜನರಲ್ ಅನಸ್ಥೀಸಿಯಾ ಹಾಗೂ ಎಪಿಡ್ಯೂರಲ್ ಅನಸ್ಥೀಸಿಯಾ, ಸಾಮಾನ್ಯಿಕ ಹಾಗೂ ಪ್ರಾದೇಶಿಕ ಅನಸ್ಥೀಸಿಯಾ ಕೊಡಬೇಕಾಗಿ ಬಂತು. ಇದು ಸತತ 8 ಗಂಟೆಗಳ ಕಾಲ ನಡೆದ ಸರ್ಜರಿ. ಇದರಲ್ಲಿ ನಾವು ಜನರಲ್ ಅನಸ್ಥೀಸಿಯಾ ಮೂಲಕ ಅವರ ಉಸಿರಾಟ, ಅವರ ಹಿಮೋಡೈನಮಿಕ್ ಚೇಂಜಸ್ ಎಲ್ಲದನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ವಿ. ಹಾಗೂ ಎಪಿಡ್ಯೂರಲ್ ಕ್ಯಾಥೆಟರ್, ಒಂದು ದಾರದ ಗಾತ್ರದ ಎಪಿಡ್ಯೂರಲ್ ಕ್ಯಾಥೆಟರ್ ಅನ್ನ ಆಪರೇಷನ್ ಸಮಯದಲ್ಲಿ ಹಾಗೂ ಆಪರೇಷನ್ ಆದ್ಮೇಲೆ ನೋವು ಬರದೇ ಇರೋಕ್ಕೋಸ್ಕರ ಮುಂಚೆನೆ ಅದನ್ನ ಇನ್ಸರ್ಟ್ ಮಾಡಿರ್ತೀವಿ. ಈ ಪೇಷಂಟ್ ಇದು ಮೇಜರ್ ಸರ್ಜರಿ ಆಗಿರೋದ್ರಿಂದ ಇದರಲ್ಲಿ ಹಿಮೋಡೈನಮಿಕ್ ಚೇಂಜಸ್, ಕೋಯಾಗುಲೇಷನ್ ಚೇಂಜಸ್, ಆರ್ಟಿರಿಯಲ್ ಬ್ಲಡ್ ಗ್ಲಾಸ್ ಅಲ್ಲಿ ಚೇಂಜಸ್ ಇವೆಲ್ಲ ಇರುತ್ತೆ. ಇವೆಲ್ಲವನ್ನು ನಾವು ನಿಯಂತ್ರಣವಾಗಿ ಇಟ್ಕೊಂಡು ಹಾಗೂ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಕರೆಕ್ಷನ್ಸ್ ಅನ್ನು ಸತತವಾಗಿ ಮಾಡ್ಕೊಳ್ತೀವಿ. ಈ ಶಸ್ತ್ರಚಿಕಿತ್ಸೆಯ ವಿಶೇಷತೆ ಏನಂತಂದ್ರೆ ಇದರಲ್ಲಿ ಉಷ್ಣತೆಯ, ರೋಗಿಯ ದೇಹದ ಉಷ್ಣತೆಯ ವ್ಯತ್ಯಾಸಗಳ ಕಾಣೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಹೈಪರ್ ಥರ್ಮಿಕ್ ಕೀಮೋಥೆರಪಿ, ಕ್ಯಾನ್ಸರ್ಗೆ ಬಳಸಬೇಕಾದಂತ ಡ್ರಗ್ ಅನ್ನ ಹೆಚ್ಚಿನ ಟೆಂಪರೇಚರ್ ಕೊಡೋದ್ರಿಂದ ಇದೆಲ್ಲವೂ ನಮ್ಮ ನಿಯಂತ್ರಣದಲ್ಲೇನೆ ಇರೋದ್ರಿಂದ ಆದಷ್ಟು ನಾವು ಪೇಷಂಟ್ ನಾರ್ಮಲ್ ಟೆಂಪರೇಚರ್ ಮೇಂಟೈನ್ ಮಾಡಲಿಕ್ಕೆ ನೋಡ್ಕೊಂಡು ಮಾಡ್ಕೊಳ್ತೀವಿ. ಇದೆಲ್ಲ ಚೆನ್ನಾಗಿ ಆಗೋದ್ರಿಂದ ಪೇಷಂಟನ್ನು ಅವತ್ತಿನ ದಿನಾನೇ ಎಕ್ಸ್ಟ್ರಿಬೇಟ್ ಮಾಡ್ಲಿಕ್ಕಾಯ್ತು. ಎಷ್ಟೊಂದು ಸರಿ ಪೇಷಂಟ್ಗೆ ಒಂದಿನ ವೆಂಟಿಲೇಷನ್ ಬೇಕಾಗತ್ತೆ, ಬಟ್ ಚೆನ್ನಾಗಿ ಅವರು ರೆಸ್ಪಾನ್ಸ್ ಚೆನ್ನಾಗಿದ್ದಾಗ ಅವತ್ತಿನ ದಿನಾನೇ ಎಕ್ಸ್ಟ್ರಿಬೇಟ್ ಮಾಡ್ಲಿಕ್ಕಾಯ್ತು. ಹಾಗೂ ಆಪರೇಷನ್ ಆದ್ಮೇಲೆ ಕೂಡ ಕಂಟಿನ್ಯೂಸ್ ಕೇರಿಗೋಸ್ಕರ ಪೇಷಂಟ್ನ ಸರ್ಜಿಕಲ್ ICU ಅಲ್ಲಿ ಇಟ್ಕೊಳ್ತೀವಿ. ಆ ಸರ್ಜಿಕಲ್ ICU ಅಲ್ಲಿ ಪೇಷಂಟ್ಗೆ ನೋವು ಇಲ್ಲದೆ ಇರೋದ್ರಿಂದ, ಇಂಥ ದೊಡ್ಡ ಆಪರೇಷನ್ ಆದ್ಮೇಲೆ ಕೂಡ ನೋವು ಕಾಣಿಸದೇ ಇರೋದ್ರಿಂದ ಪೇಷಂಟ್ಗೆ ಒಳ್ಳೆ ಉಸಿರಾಟದ ಎಕ್ಸಸೈಸಸ್ ಮಾಡಿಸ್ಲಿಕ್ಕೆ ಹಾಗೂ ಅವ್ರು ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೂ ಪೇಷಂಟ್ ಬೇಗ ತಿರ್ಗಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ಕೇರ್ ಸಿಕ್ಕಿರೋದ್ರಿಂದ ಪೇಷಂಟ್ ಬೇಗ ಗುಣಮುಖರಾಗ್ತಾರೆ. ಹಾಗೂ ಇಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿಶೇಷತೆ ಏನಂತಂದ್ರೆ, ನಮ್ಮ ಅನಸ್ಥೀಸಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಓಪಿಯಾಯ್ಡ್ ಫ್ರೀ ಅನಸ್ಥೀಸಿಯಾ ಹಾಗೂ ಎನ್ಹಾನ್ಸ್ ರಿಕವರಿ ಆಫ್ಟರ್ ಸರ್ಜರಿ ERAS ಪ್ರೋಟೋಕಾಲ್ ನ ಫಾಲೋ ಮಾಡ್ತೀವಿ. ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಹಾಗೂ ಆಧುನಿಕ ವಿಧಿವಿಧಾನಗಳನ್ನು ಬಳಸ್ತೀವಿ. ಇದರಿಂದ ಪೇಷಂಟ್ಸ್ ಗುಣಮುಖರು ಚೆನ್ನಾಗಾಗ್ತಾ ಇದ್ದಾರೆ. ನಮಗೆ ರಿಕವರಿ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಅಂಡ್ ರಿಕವರಿ ಚೆನ್ನಾಗಿ ಸಿಗ್ತಾ ಇದೆ. ಹಾಗೂ ಇದೆಲ್ಲದಕ್ಕೂ ಕೂಡ ನಮ್ಮ ಸಂಸ್ಥೆಯಿಂದ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ಸು ಹಾಗೂ ಪ್ರತಿಯೊಂದೂ ಕೂಡ ಅವಶ್ಯಕತೆಗಳನ್ನ ನಮ್ಮ ಸಂಸ್ಥೆ ನಮಗೆ ಎಲ್ಲದನ್ನು ಕೂಡ ಪೂರೈಸಿಕೊಟ್ಟಿದೆ. ಹಾಗೂ ನಮ್ಮ ತಂಡದಲ್ಲಿ, ಅರವಳಿಕೆ ಶಾಸ್ತ್ರದಲ್ಲಿ ವಿಭಾಗದಲ್ಲಿರೋ ತಂಡದಲ್ಲಿ ಎಲ್ಲರೂ ನುರಿತ ವೈದ್ಯರಿದ್ದಾರೆ, ಎಲ್ಲರೂ ಚೆನ್ನಾಗಿ ಅನುಭವ ಇರೋರಿದ್ದಾರೆ. ಹಾಗೂ ಕೆಲವೊಂದು ಸ್ಪೆಷಲೈಸೇಷನ್ಸ್ ಇನ್ ಕಾರ್ಡಿಯಾಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಲಿವರ್ ಟ್ರಾನ್ಸ್ಪ್ಲಾಂಟ್, ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಇದೆಲ್ಲದರಲ್ಲೂ ಸ್ಪೆಷಲಿಸ್ಟ್ ಇರೋದ್ರಿಂದ ನಮ್ಮ ತಂಡದಲ್ಲಿ ಯಾವುದೇ ಕೇಸ್ ಇದ್ರೂ ಕೂಡ ನಾವು ಸುಲಭವಾಗಿ ಹಾಗೂ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಧನ್ಯವಾದಗಳು. ಜೈ ಶ್ರೀ ಗುರುದೇವ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಶಾಸ್ತ್ರಿ ಅಂತ. ನಾನು BGS MCH ಆಸ್ಪತ್ರೆ ನಲ್ಲಿ ಕನ್ಸಲ್ಟೆಂಟ್ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೆ ಕೆಲಸ ಮಾಡುತ್ತಿದ್ದೇನೆ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡುತ್ತಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಒಂದು ಮೇಜರ್ ಮೈಲ್ ಸ್ಟೋನ್ ಅಚೀವ್ ಮಾಡಿದ್ದೇವೆ. ಈ ಮೈಲ್ ಸ್ಟೋನ್ ಏನು ಅಂತ ಹೇಳಕ್ಕಿಂತ ಮುಂಚೆ, ಈ ಮೈಲ್ ಸ್ಟೋನ್ ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್
without the blessings and guidance of our beloved Chancellor, Shri Nirmalandanatha Swamiji, Mahaswamiji, and also our Dean, Dr. Gangadhar Sir, and also our Medical Superintendent, Dr. Krishnamurthy Sir. ಮೈಲ್ಸ್ಟೋನ್ ಏನು ಅಂತ ಹೇಳಿದ್ರೆ, ನಾವು ಸಕ್ಸಸ್ಫುಲ್ ಆಗಿ ಒಂದು ಮೇಜರ್ ಕ್ಯಾನ್ಸರ್ ಆಪರೇಷನ್ ನ ಕಂಪ್ಲೀಟ್ ಮಾಡಿದ್ದೇವೆ. ಸರ್ಜರಿ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇಟ್ ವಾಸ್ 8 hour ಲಾಂಗ್ ಸರ್ಜರಿ. ಇದು ಅಪೆಂಡಿಕ್ಯುಲರ್ ಮೆಲಿಗ್ನೆನ್ಸಿ ಅಂತ ನಾವು ಹೇಳ್ತೇವೆ. ಈ ಮೆಲಿಗ್ನೆನ್ಸಿ ನಮ್ಮ ಒಂದು ಪೇಷಂಟಿನ ಓವರೀಸ್ಗೆ ಸಹ ಹರಡಿತ್ತು. ಸೊ ಇಟ್ ವಾಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ನಾವು ಈ ಕೇಸ್ ನ ಚಾಲೆಂಜ್ ಆಗಿ ತಗೊಂಡ್ವಿ. ನಮ್ಮ BGS ಆಸ್ಪತ್ರೆನಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿ we went ahead and we did a cytoreductive surgery with intraperitoneal hyperthermic chemotherapy ಅಂತ ಹೇಳ್ತೀವಿ. ಶಾರ್ಟ್ ಫಾರ್ಮ್ ಆಗಿ HYPEC ಅಂತ ಹೇಳ್ತೀವಿ. And this is one of the advanced intraperitoneal chemotherapy which is currently in practice for such major abdominal cases. ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಸರ್ಜರಿ ಮಾಡಿದ್ವಿ with definitely the support of the anesthetist team and the nursing staff. Patient is discharged as of now, and now we can boldly claim that patient is completely cancer free as of today. And this would not have been possible again without the help of our beloved medical superintendent Sir Dr. Krishnamurthy Sir, our Dean Dr. Gangadhar Sir, and our nursing superintendent Sir, who took extra care for the patient, made sure the patient was very comfortable, who is Mr. Anand Sir. And I also would like to thank our other doctors who made this possible, and also the nursing staff, and also the support staff. We at the Department of General Surgery and BGS MCH Hospital will always strive to achieve excellence in medical healthcare, and also to provide all kinds of surgical services to the people and locals of this place. Thank you and ಧನ್ಯವಾದ. ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಕೃಷ್ಣಮೂರ್ತಿ, BGS MCH ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಶಾಂತಮ್ಮ ಎಂಬ ರೋಗಿ 82 ವರ್ಷ, ಅವರಿಗೆ ಅಪೆಂಡಿಕ್ಸ್ ತೊಂದರೆಯಿಂದ ಅಡ್ಮಿಟ್ ಆಗಿದ್ರು. ಪರೀಕ್ಷೆಯ ನಂತರ ಅದು ಅಪೆಂಡಿಕ್ಯುಲರ್ ಕಾರ್ಸಿನೋಮಾ ಮತ್ತೆ ಹೊಟ್ಟೆಯಲ್ಲಿ ಬೇರೆ ಬೇರೆ ಕಡೆ ಹರಡಿದೆ ಅಂತ ಗೊತ್ತಾಯಿತು. ಡಾಕ್ಟರ್ ವಿಜಯ್ ಮತ್ತೆ ಅವರ ತಂಡದ ನುರಿತ ವೈದ್ಯರು ಈ ಬಗ್ಗೆ ಸಂಪೂರ್ಣ ತಪಾಸಣೆ ಮಾಡಿ ಒಂದು ಮೇಜರ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ನಮ್ಮ ಅನಸ್ತೇಶಿಯಾ ಡಿಪಾರ್ಟ್ಮೆಂಟ್ ಡಾಕ್ಟರ್ ರೇಣುಕಾ ಅವರು ಸಹಕಾರ ನೀಡಿದ್ದಾರೆ. ಇಬ್ಬರು ಒಂದು ಉತ್ತಮ ತಂಡವಾಗಿ ಕಾರ್ಯನಿರ್ವಹಿಸಿ ಶಸ್ತ್ರಚಿಕಿತ್ಸೆಯ ನಂತರ ಹೈಪರ್ಥರ್ಮಿಕ್ ಇಂಟರ್ಪೆರಿಟೋನಿಯಲ್ ಕೀಮೊಥೆರಪಿನ ಕೂಡ ನೀಡಿ ರೋಗಿಯ ಗುಣಮುಖರಾಗಿ 13/12/24 ನಮ್ಮ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಬಹಳ ಒಂದು ಮೇಜರ್ ಸರ್ಜರಿ ಜೊತೆಗೆ ಅವ್ರಿಗೆ ಕೈಗೆಟುಕುವ ದರದಲ್ಲಿ ಆ ಚಿಕಿತ್ಸೆಯನ್ನು ನೀಡಿರುವುದು ನಮ್ಮ ಪರಮ ಪೂಜ್ಯ ಗುರುಗಳ ಆಶೀರ್ವಾದದಿಂದ. ಅವರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ನಮ್ಮ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. If you enjoyed this video, don't forget to give it a thumbs up, share it with your friends, and hit that subscribe button for more exciting content.